ಭಕ್ತ್ಯಾ ವಿರಕ್ತ್ಯಾ ಭಜದಮಲಜನೌನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಓಷ್ಟಾಪಿಧಾನಾನಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಂ ಇಹ ವಾದಯೇತ್. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ನಂದಿತಾ ಉಡುಪಿ ಇವರ ಸಹಯೋಗದೊಂದಿಗೆ ಜ್ಞಾನಗಮ್ಯ ವಾಹಿನಿಯಲ್ಲಿ ನಡೀತಾ ಇರುವಂತಹ ಯತಿಕುಲ ಚಕ್ರವರ್ತಿ ವಾದಿರಾಜತೀರ್ಥ ಶ್ರೀಪಾದಂಗಳವರ ಭವ್ಯ ಕೃತಿಯಾದ ತೀರ್ಥಪ್ರಬಂಧದ ಪ್ರವಚನ ಸರಣಿಯ ಈ ಮಾಲಿಕೆಯಲ್ಲಿ ಕನ್ಯಾ ತೀರ್ಥದ ಬಳಿ ಇರುವಂತಹ ವ್ಯಾಸ ಪರ್ವತದ ಮೇಲೆ ಇರುವಂತಹ ಅಗಸ್ತ್ಯರ ವರ್ಣನೆಯನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಒಂದು ಶ್ಲೋಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಗಸ್ತ್ಯೋ ಮುನಿಶಾರ್ದೂಲೋ ಭವಾಬ್ಧೇರ್ನ ಸಮುದ್ಧರೇತ್ ಚುಲುಕೀಕೃತ ಗಂಭೀರ ಜೃಂಭಿತಾಂಬೋಧಿಡಿಂಬರಃ ಅಂತ. ಮುನಿಶಾರ್ದೂಲ ಅಗಸ್ತ್ಯ. ಅಗಸ್ತ್ಯರು ಬ್ರಹ್ಮರ್ಷಿಗಳಲ್ಲಿ ಒಬ್ಬರು, ಬ್ರಹ್ಮಜ್ಞಾನಿಗಳು, ಬ್ರಹ್ಮನನ್ನು ಸರಿಯಾಗಿ ತಿಳಿದಂತಹ ಋಷಿಗಳು. ಆದ್ದರಿಂದ ವಾದಿರಾಜರು ಅವರನ್ನು ಮುನಿಶಾರ್ದೂಲ ಅಂತ ಕರೆದರು. ಮುನಿಶ್ರೇಷ್ಠರಾದಂತಹ ಅಗಸ್ತ್ಯರು ಯಾವ ರೀತಿ ದೇವತೆಗಳಿಗೆ ಸಹಾಯ ಮಾಡುವುದಕ್ಕಾಗಿ ಸಮುದ್ರದ ಜಲವನ್ನು ಆಪೋಷಣ ಮಾಡಿ ದೈತ್ಯರ ಸಂಹಾರಕ್ಕೆ ಅನುಕೂಲರಾದರು, ಹಾಗೆ ನಮ್ಮನ್ನು ಕೂಡ ಸಂಸಾರವೆಂಬ ಸಮುದ್ರದಿಂದ ದಾಟಿಸಿ ಭಗವಂತನ ಜ್ಞಾನ ಪಡೆಯುವ ಮಾರ್ಗದಲ್ಲಿ ನಮ್ಮನ್ನು ಕೊಂಡೊಯ್ಯಲಿ ಅಂತ ವಾದಿರಾಜತೀರ್ಥ ಶ್ರೀಪಾದಂಗಳವರು ಅಗಸ್ತ್ಯರ ವರ್ಣನೆಯನ್ನು ಮಾಡ್ತಾರೆ. ಅಗಸ್ತ್ಯರ ಬಗ್ಗೆ ಅನೇಕ ಪುರಾಣಗಳಲ್ಲಿ ನಾವು ಕೇಳ್ತೇವೆ. ವಿಶೇಷವಾಗಿ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಹಾಗೂ ಸ್ಕಾಂದ ಪುರಾಣದಲ್ಲಿ ಅಗಸ್ತ್ಯರ ವರ್ಣನೆ ಬಂದಿದೆ. ಮಿತ್ರಾವರುಣಿಗಳ ಮಕ್ಕಳು ಅಗಸ್ತ್ಯರು. ಮಡಿಕೆಯಿಂದ ಹುಟ್ಟಿದಂತಹ ಅಗಸ್ತ್ಯರು ಅನೇಕ ವರ್ಷಗಳ ಕಾಲ ದೀರ್ಘವಾದ ಶ್ರೇಷ್ಠವಾದ ತಪಸ್ಸನ್ನು ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದು ಬ್ರಹ್ಮರ್ಷಿಗಳಾಗಿ ಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಹೀಗೆ ಸಂಚಾರ ಮಾಡುವಾಗ ಒಮ್ಮೆ ಅಗಸ್ತ್ಯರ ಪಿತೃಗಳೆಲ್ಲರೂ ಕೂಡ ಒಂದು ಬಾವಿಯ ಕೊಂಬೆಗೆ ನೇತಾಡ್ತಾ ಇರುವುದನ್ನು ಕಾಣ್ತಾರೆ. ಅಗಸ್ತ್ಯರು ಹತ್ತಿರ ಹೋಗಿ ಕೇಳ್ತಾರೆ, ಯಾರು ನೀವು ಅಂತ. ಆಗ ಅಗಸ್ತ್ಯರ ಪಿತೃಗಳೆಲ್ಲರೂ ಹೇಳ್ತಾರೆ, ನಾವು ಯಾರೋ ಬೇರೆ ಅಲ್ಲ, ನಿಮ್ಮ ಪಿತೃಗಳು. ನೀವು ಮದುವೆ ಆಗದೇನೆ, ಸಂತಾನವನ್ನು ಪಡೆಯದೇನೆ ಬ್ರಹ್ಮಜ್ಞಾನಿಗಳಾಗಿ ಲೋಕದ ಸಂಚಾರದಲ್ಲಿ ತೊಡಗಿದ್ದೀರಿ. ನೀವು ಆ ಸಂತಾನದ ಕೊಂಡಿಯನ್ನು ಕಳಚಿದ್ರಿಂದಾಗಿ ನಮಗೆ ಉತ್ತಮ ಗತಿಯಾಗದೇನೆ ಹೀಗೆ ಅಧೋಮುಖರಾಗಿ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ನೀವು ಮದುವೆ ಆಗಬೇಕು ಅಂತ ಅಗಸ್ತ್ಯರಲ್ಲಿ ಆ ಪಿತೃಗಳು ಕೇಳಿದಾಗ ಪಿತೃಗಳ ಮಾತನ್ನು ಭಕ್ತಿಯಿಂದ ನಮಿಸಿ ಒಪ್ಪಿ ಸಮಗ್ರ ಭಾರತ ದೇಶವನ್ನು ಸಂಚಾರ ಮಾಡ್ತಾರೆ. ನನಗೆ ಅನುರೂಪಳಾದ
ಸತಿ ಎಲ್ಲಿ ಸಿಗಬಹುದು ಅಂತ ಸಮಗ್ರ ಭಾರತ ದೇಶ ಸಂಚಾರ ಮಾಡ್ತಾರೆ. ಆದರೆ ದುರ್ದೈವ, ಅಗಸ್ತ್ಯರಿಗೆ ಮನಸ್ಸಿಗೆ ಹಿಡಿಸುವಂತಹ ಒಬ್ಬ ಹೆಣ್ಣು ಮಗಳು ಭಾರತ ದೇಶದಲ್ಲಿ ಸಿಗುವುದಿಲ್ಲ. ಕಡೆಗೆ ತಮ್ಮ ತಪಸ್ಸಿನ ಶಕ್ತಿಯಿಂದ ತಾವೇ ಒಂದು ಹೆಣ್ಣು ಮಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಹೆಣ್ಣು ಮಗಳಿಗೆ ಲೋಪಮುದ್ರಾ ಅಂತ ಹೆಸರನ್ನು ಇಡ್ತಾರೆ. ಅದೇ ಸಮಯಕ್ಕೆ ವಿದರ್ಭ ದೇಶದ ರಾಜ ಸಂತಾನ ಇಲ್ಲದೆ ಅನೇಕ ಹೋಮಗಳನ್ನು, ದಾನಗಳನ್ನು ಮಾಡ್ತಾ ಇರ್ತಾನೆ. ಈ ವಿಷಯ ಅಗಸ್ತ್ಯರಿಗೆ ತಿಳಿದು ಈ ವಿದರ್ಭರಾಜನಿಗೆ ಲೋಪಮುದ್ರೆಯನ್ನು ನೀಡಿದರೆ ಚೆನ್ನಾಗಿ ಈಕೆಯನ್ನು ಬೆಳೆಸ್ತಾನೆ ಅಂತ ನಂಬಿ ವಿದರ್ಭರಾಜನಲ್ಲಿ ಆ ಲೋಪಮುದ್ರೆಯನ್ನು ನೀಡ್ತಾರೆ. ಲೋಪಮುದ್ರೆಯನ್ನು ಅವನಲ್ಲಿ ಕೊಟ್ಟು ತಾವು ಪುನಃ ಲೋಕ ಸಂಚಾರಕ್ಕೆ ಅಂತ ಹೋಗ್ತಾರೆ. ಲೋಪಮುದ್ರೆ ದೊಡ್ಡವಳಾಗ್ತಾಳೆ. ಮದುವೆಯ ವಯಸ್ಸಿಗೆ ಬಂದಾಗ ಯಾರನ್ನ ಈ ಲೋಪಮುದ್ರೆಗೆ ಮದುವೆ ಮಾಡಿಕೊಡೋದು ಅಂತ ರಾಜ ಮತ್ತು ರಾಣಿ ಇಬ್ಬರೂ ಕೂಡ ಬಹಳಷ್ಟು ಮಂದಿಯನ್ನು ಪರೀಕ್ಷೆ ಮಾಡ್ತಾರೆ. ಅನೇಕ ವರ ಪರೀಕ್ಷೆಗಳು ನಡೀತಾವೆ. ಹೀಗೆ ಲೋಪಮುದ್ರೆಗೆ ವರ ಪರೀಕ್ಷೆ ನಡೀತಾ ಇದೆ ಅಂತ ತಾವು ತಿಳಿದು ಅಗಸ್ತ್ಯರು ತಾವಾಗಿಯೇ ನಾನೇ ನಿನ್ನ ಮಗಳನ್ನು ಮದುವೆ ಆಗ್ತೇನೆ, ನನಗೇ ಕೊಡು ಅಂತ ಅಗಸ್ತ್ಯರು ಹೇಳ್ತಾರೆ. ಆದರೆ ಇಷ್ಟು ದಿನ ರಾಜವೈಭೋಗದಲ್ಲಿ ಸೂರ್ಯನ ಬೆಳಕೂ ಬೀಳದಂತೆ ಬಹಳ ಕೋಮಲವಾಗಿ ಆ ರಾಜಕುಮಾರಿಯನ್ನು ಬೆಳೆಸಿರ್ತಾನೆ ವಿದರ್ಭರಾಜ. ಅಸೂರ್ಯಂ ಪಶ್ಯಾಹ ರಾಜದಾರಾಹ ಅಂತ ಹೇಳಿದಂತೆ ಸೂರ್ಯನ ಬೆಳಕೇ ಬೀಳದಂತೆ ಬೆಳೆಸಿರ್ತಾನೆ ಬಹಳ ಕೋಮಲವಾಗಿ. ಅಂತಹ ರಾಜಕುಮಾರಿಯನ್ನು ಕಠಿಣವಾದ ಕಾಡಿನ ಪರಿಸರಕ್ಕೆ ಋಷಿಗಳ ಮನದನ್ನೆಯಾಗಿ ಕಳಿಸೋದಕ್ಕೆ ಅವನಿಗೆ ಮನಸ್ಸು ಬರೋದಿಲ್ಲ. ಅವನ ಹೆಂಡತಿಯ ಹತ್ರ ಹೋಗಿ ಕೇಳ್ತಾನೆ. ಅವಳು ಕೂಡ ಇದೇ ಅಭಿಪ್ರಾಯವನ್ನು ಪಡ್ತಾಳೆ. ಇವರಿಬ್ಬರ ಗೊಂದಲ ಇದನ್ನು ನೋಡಿ ಲೋಪಮುದ್ರೆ ಅಂತಃಪುರಕ್ಕೆ ಹೋಗಿ ಹೇಳ್ತಾಳೆ, ನೀವು ಯಾವುದಕ್ಕಾಗಿ ಈ ಗೊಂದಲದಲ್ಲಿ ಬಿದ್ದಿದ್ದೀರಿ? ಈ ಅಗಸ್ತ್ಯರು ಬ್ರಹ್ಮರ್ಷಿಗಳು, ಬ್ರಹ್ಮಜ್ಞಾನಿಗಳು. ಇಂತಹ ಬ್ರಹ್ಮಜ್ಞಾನಿಗಳನ್ನು ಕೈ ಹಿಡಿಯುವಂತಹ ಭಾಗ್ಯ ಎಷ್ಟೋ ಸಾವಿರ ಜನ್ಮಗಳ ಪುಣ್ಯದ ಫಲವಾಗಿ ನನಗೆ ದೊರಕಿದೆ. ಇದೇ ತರಹ ಪದ್ಮಪುರಾಣದಲ್ಲಿ ಒಂದು ಪ್ರಸಂಗ ಬರ್ತದೆ. ಭಕ್ತಿದೇವಿ ತನ್ನ 2 ಮಕ್ಕಳನ್ನು, ಜ್ಞಾನ ಮತ್ತು ವೈರಾಗ್ಯರೆಂಬ ಮಕ್ಕಳನ್ನು ಮಲಗಿಸಿಕೊಂಡು ಭೂಮಿಯಲ್ಲಿ ಕುಳಿತಿರುವಾಗ ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಭೂಮಿಯಲ್ಲಿ ಧರ್ಮಕರ್ಮಗಳು ಹೇಗೆ ನಡೀತಾ ಇದೆ ಅಂತ ನೋಡಲಿಕ್ಕೆ ಬರ್ತಾರೆ. ಬಂದಾಗ ಭಕ್ತಿದೇವಿಯಲ್ಲಿ ಅವರು ತಾವಾಗಿಯೇ ಬರ್ತಾರೆ. ಬಂದದ್ದನ್ನು ನೋಡಿ ಆ ಭಕ್ತಿದೇವಿ ನಾರದರನ್ನು ಸ್ವಾಗತ ಮಾಡ್ತಾಳೆ. ಯದಾ ಭಾಗ್ಯಂ ಭವೇತ್ ಭೂರಿ ಭವತೋ ದರ್ಶನಂ ತದಾ. ಅನೇಕ ಸಾವಿರ ಜನ್ಮಗಳ ಪುಣ್ಯದ ಫಲ ನಿಮ್ಮಂಥವರ ದರ್ಶನ. ಆದ್ದರಿಂದ ನನ್ನ ಕಷ್ಟವನ್ನು ನೀವು ಪರಿಹಾರ ಮಾಡ್ರಿ ಅಂತ ಆ ಭಕ್ತಿದೇವಿ ಕೇಳ್ತಾಳೆ. ಅದರಂತೆ ಸಾವಿರಾರು ಜನ್ಮಗಳ ಪುಣ್ಯದ ಫಲ ಇದ್ದರೆ ಜ್ಞಾನಿಗಳ ದರ್ಶನ ಆಗ್ತದೆ. ಅದರಂತೆ ಲೋಪಮುದ್ರೆ ನಾನು ಬ್ರಹ್ಮರ್ಷಿಗಳ ಪತ್ನಿ ಆಗ್ತಾ ಇದ್ದೇನೆ ಅಂತ ಸಂತೋಷಪಟ್ಟು ವಿವೇಕದಿಂದ ವರ್ತನೆ ಮಾಡ್ತಾಳೆ. ತನ್ನ ತಂದೆಯಾದ ವಿದರ್ಭರಾಜನಿಗೆ ಹೇಳ್ತಾಳೆ, ಯಾವುದೇ ಹೆದರಿಕೆ ಇಲ್ಲದೆ, ಯಾವುದೇ ಹಿಂಜರಿಕೆ ಇಲ್ಲದೆ ನನ್ನನ್ನು ಮದುವೆ ಮಾಡಿಕೊಡ್ರಿ ಅಂತ ಹೇಳಿದಾಗ ವಿದರ್ಭರಾಜನೂ ಒಪ್ತಾನೆ. ಅದರಂತೆ ವೈಭವದಿಂದ ಮದುವೆ ಆಗ್ತದೆ. ಮದುವೆ ಆದ ಮೇಲೆ ಕಾಡಿಗೆ ಹೊರಡುವ ಸಂದರ್ಭ. ಎಲ್ಲ ರಾಜ ವೈಭೋಗದ ಜೊತೆಗೆ
ಕಾಡಿಗೆ ಹೊರಡಲಿಕ್ಕೆ ಅಂತ ರಾಜ ತಯಾರು ಮಾಡಿರ್ತಾನೆ, ಲೋಪಮುದ್ರೆಯೂ ತಯಾರಾಗಿರ್ತಾಳೆ. ಆದರೆ ಅಗಸ್ತ್ಯರು ಬಂದು ಹೇಳ್ತಾರೆ, ನೀನು ಬರ್ತಾ ಇರುವಂತಹದ್ದು ಕಾಡಿನ ಪರಿಸರಕ್ಕೆ, ರಾಜವೈಭೋಗದ ಜೊತೆಗೆ ಆನೆ, ಕುದುರೆ, ಸಖಿಯರು ಇವರುಗಳ ಜೊತೆಗೆ ಬಂದರೆ ಅದು ಕಾಡಿನ ಪರಿಸರ ಅಂತ ಆಗೋದಿಲ್ಲ, ಅಲ್ಲಿ ಒಂದು ರಾಜ್ಯ ಸ್ಥಾಪನೆ ಮಾಡಿದ ಹಾಗಾಗ್ತದೆ. ಮತ್ತು ಒಬ್ಬ ಋಷಿ, ನನ್ನನ್ನು ನಂಬಿ ನೀನು ಬರ್ತಾ ಇದ್ದಿ, ಆದ್ದರಿಂದ ನನ್ನಂತೆ ಬರಬೇಕು ಅಂತ ಹೇಳಿದಾಗ ತಾನೂ ಕೂಡ ನಾರುಮಡಿಯನ್ನುಟ್ಟು ಅಗಸ್ತ್ಯರನ್ನು ಹಿಂಬಾಲಿಸಿದ್ದಾಳೆ. ಅನೇಕ ವರ್ಷಗಳ ಕಾಲ ಅಗಸ್ತ್ಯರನ್ನು ಭಕ್ತಿಯಿಂದ ಆ ಕಟುವಾದ ಋಷಿ ಜೀವನದಲ್ಲಿಯೇ ಸೇವೆಯನ್ನು ಮಾಡ್ತಾಳೆ. ಒಂದು ದಿವಸ ಅಗಸ್ತ್ಯರು ಪ್ರಸನ್ನರಾಗ್ತಾರೆ. ಪ್ರಸನ್ನರಾಗಿ ಏನು ಬೇಕು ಅಂತ ಕೇಳಿದಾಗ ಲೋಪಮುದ್ರೆ ಹೇಳ್ತಾಳೆ, ನನ್ನ ಸೇವೆಯಿಂದ ನೀವು ಪ್ರಸನ್ನರಾಗಿದ್ದೀರಿ, ನೀವಾಗೇ ಕೇಳ್ತೀರಿ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದಿಷ್ಟು ದಿವಸ ನಾವಿಬ್ಬರೂ ಒಳ್ಳೆಯ ಉಡುಗೆ ತೊಡುಗೆಗಳನ್ನು ತೊಟ್ಟು ರಾಜವೈಭೋಗದಿಂದ ವಿಹಾರವನ್ನು ಮಾಡಬೇಕು, ಇದು ನನ್ನ ಆಸೆ ಅಂತ ಅಗಸ್ತ್ಯರಲ್ಲಿ ತನ್ನ ಆಸೆಯನ್ನು ಬಿಚ್ಚಿಡ್ತಾಳೆ. ಇದನ್ನು ಕೇಳಿ ಅಗಸ್ತ್ಯರು ಹೇಳ್ತಾರೆ, ಅಲ್ಲ, ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಋಷಿ, ನೀನು ಕೇಳ್ತಾ ಇರುವ ರಾಜವೈಭೋಗಕ್ಕೆ ಅನೇಕ ದ್ರವ್ಯ ಸಂಪಾದನೆ ಆಗಿರಬೇಕಾಗ್ತದೆ, ಅಷ್ಟು ಹಣದ ಸಂಪಾದನೆ, ದ್ರವ್ಯದ ಸಂಪಾದನೆ ನನ್ನಲ್ಲಿ ಇಲ್ಲ. ನಾನು ಕಂದಮೂಲ ಫಲಗಳನ್ನು ತಿಂದು ಬದುಕಿರುವವನು. ರಾಜವೈಭೋಗದ ಅರಮನೆಯನ್ನು ಕಟ್ಟಿಸು, ಅದರಲ್ಲಿ ರಾಜನಂತೆ ಬದುಕೋಣ ಅಂತ ನೀನು ಆಸೆ ಪಟ್ಟರೆ ನಾನು ಎಲ್ಲಿಂದ ತರಲಿ ಅದೀಷ್ಟನ್ನ ಅಂತ ಕೇಳಿದಾಗ ಲೋಪಮುದ್ರೆ ಹೇಳ್ತಾಳೆ, ನೀವು ತಪಸ್ವಿಗಳು, ಜ್ಞಾನಿಗಳು, ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದವರು, ನಿಮ್ಮ ತಪಶ್ಶಕ್ತಿಗೆ ನಿಲುಕದ್ದು, ನಿಮ್ಮ ತಪಸ್ಸಿನ ಪ್ರಭಾವಕ್ಕೆ ನಿಲುಕದ್ದು ಯಾವುದೂ ಇಲ್ಲ. ಆದ್ದರಿಂದ ನಿಮ್ಮ ತಪಸ್ಸಿನ ಪ್ರಭಾವದಿಂದ ಅರಮನೆಯನ್ನು ಸೃಷ್ಟಿ ಮಾಡ್ರಿ ಅಂತ ಹೇಳಿದಾಗ ಅಗಸ್ತ್ಯರು ಹೇಳ್ತಾರೆ, ನಿಜವಾದ ಬ್ರಹ್ಮಜ್ಞಾನಿಗಳು ಅಂತ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡವರು ಆಡುವಂತಹ ಮಾತನ್ನು ಅಗಸ್ತ್ಯರು ಆಡ್ತಾರೆ. ಕ್ಷುಲ್ಲಕವಾದ ವಿಷಯ ಭೋಗಕ್ಕೋಸ್ಕರ ನಾನು ನನ್ನ ತಪಸ್ಸನ್ನು ಧಾರೆ ಏರಲಿಕ್ಕೆ ತಯಾರಿಲ್ಲ. ನೀನೇ ಬೇಕಿದ್ದರೆ ಬೇರೆಯ ಆಸೆಯನ್ನು ವ್ಯಕ್ತಪಡಿಸು, ಅದನ್ನು ಸಾಧುವಾಗಿದ್ದರೆ ಅದನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದಾಗ ಲೋಪಮುದ್ರೆ ಹೇಳ್ತಾಳೆ, ನಾನು ಹೇಳೋದನ್ನೇ ಹೇಳಿದ್ದೇನೆ, ನನ್ನ ಆಸೆಯನ್ನು ನಾನು ನಿಮಗೆ ತಿಳಿಸಿದ್ದೇನೆ, ಅದನ್ನು ಹೇಗೆ ಪೂರೈಸಬೇಕೋ ಅದು ನಿಮಗೆ ಬಿಟ್ಟ ವಿಚಾರ, ನೀವು ಜ್ಞಾನಿಗಳು, ನೀವೇ ಇದರಲ್ಲಿ ವಿಚಾರ ಮಾಡಿರಿ ಅಂತ ಹೇಳಿ ತಾನು ಸುಮ್ಮನಾಗ್ತಾಳೆ. ಕಡೆಗೆ ಅಗಸ್ತ್ಯರು, ನಾನು ಲೋಕ ಸಂಚಾರವನ್ನು ಮಾಡಿ ನಿನ್ನ ಆಸೆಯನ್ನು ಈಡೇರಿಸುವಷ್ಟು ಹಣ ಸಂಗ್ರಹವನ್ನು ಮಾಡಿ ಬರ್ತೇನೆ ಅಂತ ಹೊರಡ್ತಾರೆ. ಹೊರಟು ಮೊದಲು ಶ್ರುತರ್ವ ಅಂತ ಒಬ್ಬ ರಾಜ, ಆ ರಾಜನ ಬಳಿ ಬಂದು ನನಗೆ ನನ್ನ ಪತ್ನಿಯ ಆಸೆಯನ್ನು ಈಡೇರಿಸುವುದಕ್ಕಾಗಿ ಒಂದಿಷ್ಟು ಹಣದ ಅವಶ್ಯಕತೆ ಇದೆ, ಆ ಹಣವನ್ನು ನೀನು ನೀಡಬಲ್ಲೆಯಾ ಅಂತ ಕೇಳ್ತಾರೆ. ಆದರೆ ಆ ಶ್ರುತರ್ವ ರಾಜ ಬಹಳ ಧಾರ್ಮಿಕನಾಗಿರ್ತಾನೆ. ತನಗೆ ಬಂದಂತಹ ಹಣದಲ್ಲಿ ಎಲ್ಲವನ್ನ ಸಮಾನವಾಗಿ ಹಂಚ್ತಾ ಇರ್ತಾನೆ. ತಾನು ತನ್ನ ವೈಭೋಗಕ್ಕೆ ಅಂತ ಹೆಚ್ಚಿನದ್ದನ್ನು ಇಟ್ಟುಕೊಂಡಿರೋದಿಲ್ಲ, ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡ್ತಾ ಇರ್ತಾನೆ. ಆದ್ದರಿಂದ ಅವನ ಆಯ ಮತ್ತು ವ್ಯಯ ಎರಡೂ ಸರಿಯಾಗಿ ಇರ್ತದೆ. ಆದ್ದರಿಂದ ಅವನು ಕೊಡೋದಕ್ಕೆ ಸಮರ್ಥನಾಗೋದಿಲ್ಲ. ಕ್ಷಮೆಯನ್ನು ಕೇಳ್ತಾನೆ ಅಗಸ್ತ್ಯರಲ್ಲಿ, ನಾನು ನಿಮ್ಮಂತಹ ಬ್ರಹ್ಮಜ್ಞಾನಿಗಳು ಬಂದು ಕೇಳ್ತಾ ಇದ್ದೀರಿ, ಆದರೆ ನನ್ನಲ್ಲಿ ಕೊಡಲಿಕ್ಕೆ ಅಷ್ಟು ಹಣ ಇಲ್ಲ ಅಂತ ಹೇಳಿದಾಗ ಮತ್ತೆ ಏನು ಮಾಡಲಿ ಅಂತ ಕೇಳಿದರೆ, ಆ ಶ್ರುತರ್ವ ಎಂಬ ರಾಜನೇ ಮತ್ತೊಬ್ಬ ಬೃಹದ್ನಶ್ವ ಅಂತ ರಾಜ ಇದ್ದಾನೆ, ಅವನಲ್ಲಿ ನಿಮಗೆ ಬೇಕಾದ ಹಣ ಸಂಗ್ರಹ ಇರ್ತದೆ, ಅವನಲ್ಲಿ ಕೇಳ್ರಿ ಅಂತ ಹೇಳ್ತಾನೆ. ಅವನೂ ಕೂಡ ಅಗಸ್ತ್ಯರ ಜೊತೆಗೆ ಹೋಗ್ತಾನೆ. ಇಬ್ಬರು ಬೃಹದ್ನಶ್ವರಾಜನಲ್ಲಿಗೆ ಹೋಗ್ತಾರೆ. ಬೃಹದ್ನಶ್ವರಾಜನಲ್ಲಿ ಹೋದಾಗಲೂ ಇದೇ ಪರಿಸ್ಥಿತಿ ಆಗ್ತದೆ. ಅಲ್ಲಿಂದ ಮುಂದೆ ತ್ರಸದಸ್ಯು ಅಂತ ಒಬ್ಬ ರಾಜನಲ್ಲಿ ಈ ಇಬ್ಬರು ರಾಜರು ಮತ್ತು ಅಗಸ್ತ್ಯರು ಹೋಗ್ತಾರೆ. ಆ ತ್ರಸದಸ್ಯು ರಾಜನದ್ದು ಇದೇ ಪರಿಸ್ಥಿತಿ ಇರ್ತದೆ. ಅವನೂ ಕೂಡ ಬಹಳ ಧಾರ್ಮಿಕನಾಗಿರ್ತಾನೆ. ಒಟ್ಟಾರೆ ಎಲ್ಲಿಯೂ ಕೂಡ ಅಗಸ್ತ್ಯರಿಗೆ ಬೇಕಾದ ದ್ರವ್ಯ ಸಂಪಾದನೆ, ಹಣ ಸಂಪಾದನೆ ಆಗೋದಿಲ್ಲ.
ಕಡೆಗೆ 4 ಮಂದಿ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ವಾತಾಪಿ ಮತ್ತು ಇಲ್ವಲ ಅಂತ ಇಬ್ಬರು ದಾನವ ಶ್ರೇಷ್ಠರಿದ್ದಾರೆ. ಲೋಕಕಂಟಕರಾದ ಬ್ರಹ್ಮಹತ್ಯಾ ಮಾಡುವಂತಹ ಪಾಪಿಷ್ಠರಾದಂತಹ ಇಬ್ಬರು ದಾನವರು ಈ ದಂಡಕಾರಣ್ಯದ ಸಮೀಪದಲ್ಲಿ ಇದ್ದಾರೆ. ಅವರನ್ನು ಸದೆಬಡೆದರೆ, ಅವರ ಮನೆಗೆ ಹೋದರೆ ನಿಮಗೆ ಬೇಕಾದ ಸರಿಯಾದ ಹಣ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಸಂಪಾದನೆ ಆಗ್ತದೆ. ಅವರನ್ನು ಕುರಿತು ನೀವು ಕೇಳ್ರಿ ಅಂತ ಆ 3 ರಾಜರು ಸೇರಿ ಅಗಸ್ತ್ಯರಿಗೆ ಹೇಳ್ತಾರೆ. ಅದರಂತೆ 4 ಮಂದಿಯೂ ಸೇರಿ ವಾತಾಪಿ ಇಲ್ವಲರ ಮನೆಗೆ ಹೊರಟಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಆ ದಂಡಕಾರಣ್ಯದ ಅನೇಕ ಋಷಿಗಳು ಅಗಸ್ತ್ಯರು ಬರ್ತಾ ಇರೋದನ್ನು ಕಂಡು ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ವಾತಾಪಿ ಮತ್ತು ಇಲ್ವಲರಿಂದ ಆಗ್ತಾ ಇರುವಂತಹ ದುಃಖವನ್ನು ತೋಡಿಕೊಳ್ತಾರೆ. ದುಃಖವನ್ನು ತೋಡಿಕೊಳ್ಳುವ ಮುಂಚೆ ಅಗಸ್ತ್ಯರನ್ನು ಹೊಗಳುತ್ತಾರೆ. ನೀವು ಇಷ್ಟು ಧರ್ಮ ಕಾರ್ಯಗಳನ್ನು ಮಾಡಿದ್ದೀರಿ, ನಿಮ್ಮಿಂದ ದೇವತೆಗಳಿಗೆ ಇಷ್ಟು ಉಪಯೋಗ ಆಗಿದೆ, ದಾನವರನ್ನು ಸದೆಬಡಿದು ಜಗತ್ತಿಗೆ ಉಪಕಾರವನ್ನು ಮಾಡಿದ್ದೀರಿ ಅಂತ ಅವರನ್ನು ಭಕ್ತಿಯಿಂದ ಸ್ತೋತ್ರವನ್ನು ಮಾಡ್ತಾರೆ. 2 ಪ್ರಸಂಗಗಳನ್ನು ಋಷಿಗಳು ನಿರೂಪಣೆ ಮಾಡ್ತಾರೆ. ಒಂದು, ಅಗಸ್ತ್ಯರು ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ತಡಿತಾರೆ. ಅಗಸ್ತ್ಯ ಶಬ್ದದ ಅರ್ಥವೇ ಅದನ್ನು ಹೇಳ್ತದೆ. ಅಗಂ ಸ್ತ್ಯಾಯತೆ ಇತಿ ಅಗಸ್ತ್ಯ. ಅಗ ಅಂದರೆ ಪರ್ವತ. ಆ ಪರ್ವತದ ಬೆಳವಣಿಗೆಯನ್ನು ತಡೆದದ್ರಿಂದಾಗಿ ಅಗಸ್ತ್ಯರಿಗೆ ಅಗಸ್ತ್ಯ ಅಂತ ಹೆಸರು ಬಂತು. ಸೂರ್ಯ ಮತ್ತು ಚಂದ್ರರು ಪರ್ವತಗಳಲ್ಲಿ ಶ್ರೇಷ್ಠವಾದ ಮೇರು ಪರ್ವತಕ್ಕೆ ಭಗವಂತನ ಆಜ್ಞೆಯಂತೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾರೆ. ಇದನ್ನು ವಿಂಧ್ಯ ಪರ್ವತ ನೋಡ್ತದೆ. ವಿಂಧ್ಯ ಪರ್ವತ ನೋಡಿ ಸೂರ್ಯನಲ್ಲಿ ಮತ್ತು ಚಂದ್ರನಲ್ಲಿ ಬಂದು, ನೀವು ಯಾವ ರೀತಿಯಾಗಿ ಮೇರು ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀರೋ ಅದರಂತೆ ನನಗೂ ಕೂಡ ಪ್ರದಕ್ಷಿಣೆಯನ್ನು ಮಾಡ್ರಿ ಅಂತ ಬಂದು ಕೇಳುತ್ತದೆ. ಆದರೆ ಸೂರ್ಯ ಒಪ್ಪೋದಿಲ್ಲ, ಸೂರ್ಯಚಂದ್ರರು ಒಪ್ಪೋದಿಲ್ಲ. ಭಗವಂತನ ಆಜ್ಞೆಯ ಮೇರೆಗೆ ನಾವು ಮೇರು ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇವೆ, ವಿಂಧ್ಯ ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಮಾಡುವಂಥ ಭಗವಂತ ಆಜ್ಞೆಯನ್ನು ಮಾಡಲಿಲ್ಲ, ಆದ್ದರಿಂದ ನಾವು ಪ್ರದಕ್ಷಿಣೆಯನ್ನು ಮಾಡೋದಿಲ್ಲ ಅಂತ ಹೇಳಿದಾಗ ಸೂರ್ಯಚಂದ್ರರ ಮೇಲಿನ ಸಿಟ್ಟಿನಿಂದ ವಿಂಧ್ಯ ಪರ್ವತ ಉದ್ದಕ್ಕೆ ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಇದರಿಂದ ಸೂರ್ಯ ಮತ್ತು ಚಂದ್ರರ ಗಮನಕ್ಕೆ ತಡೆ ಬಂತು. ಎಲ್ಲಿಯವರೆಗೂ ವಿಂಧ್ಯ ಪರ್ವತ ಬೆಳೀತೋ ಅದರ ಇನ್ನೊಂದು ಭಾಗದಲ್ಲಿ ಸೂರ್ಯನ ಬೆಳಕಿಲ್ಲದೇನೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಪ್ರಾರಂಭ ಆಯಿತು. ಆಗ ಅಗಸ್ತ್ಯರನ್ನು ದೇವತೆಗಳೆಲ್ಲರೂ ಕೂಡ ಬೇಡಿಕೊಂಡರು. ಅಗಸ್ತ್ಯರು ನಾನು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡ್ತೇನೆ ಅಂತ ಅವರಿಗೆ ಆಶ್ವಾಸನೆಯನ್ನು ನೀಡಿ ತನ್ನ ಪತ್ನಿಯ ಜೊತೆಗೆ ವಿಂಧ್ಯ ಪರ್ವತಕ್ಕೆ ಹೋಗಿ ವಿಂಧ್ಯ ಪರ್ವತದ ಬಳಿ ಹೇಳ್ತಾರೆ, ನಾನು ದಕ್ಷಿಣದ ಕಡೆಗೆ ಹೋಗಬೇಕಾಗಿದೆ, ಅಲ್ಲಿ ಒಂದಿಷ್ಟು ಯಾಗ ಯಜ್ಞಗಳ ಧರ್ಮ ಪ್ರಚಾರದ ಕಾರ್ಯ ಬಾಕಿ ಇದೆ, ಆದ್ದರಿಂದ ಅಲ್ಲಿಗೆ ಹೋಗಿ ನಾನು ಇತ್ತ ಬರ್ತೇನೆ, ಅಲ್ಲಿಯವರೆಗೆ ನೀನು ನನಗೆ ಜಾಗ ಮಾಡಿಕೊಡಬೇಕು. ನಾನು ಹೋಗಲಿಕ್ಕೆ ನಾನು ವಯಸ್ಸಾದವನು, ನನ್ನ ಹೆಂಡತಿ ವಯಸ್ಸಾದವಳು, ಇಷ್ಟು ಉದ್ದದ ಪರ್ವತವನ್ನು ಏರಿ ನಾನು ಆ ಕಡೆ ಹೋಗಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನನಗೆ ಹೋಗಲಿಕ್ಕೆ ನೀನು ಅವಕಾಶ ಮಾಡಿಕೊಡಬೇಕು, ದಾರಿಯನ್ನು ಮಾಡಿಕೊಡಬೇಕು ಅಂತ ಹೇಳಿದಾಗ ವಿಂಧ್ಯ ಪರ್ವತದ ಬಗ್ಗಿ ಆ ಅಗಸ್ತ್ಯರ ಗಮನಕ್ಕೆ ದಾರಿ ಮಾಡಿಕೊಡ್ತದೆ. ಹಾಗೆ ಅಗಸ್ತ್ಯರು ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣಕ್ಕೆ ಬಂದವರು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಮತ್ತೆ ಆ ಕಡೆಗೆ ಹೋಗೋದೇ ಇಲ್ಲ. ಉತ್ತರದಿಂದ ದಕ್ಷಿಣಕ್ಕೆ ಬಂದವರು ಮತ್ತೆ ಉತ್ತರದ ಕಡೆ ಹೋಗೋದೇ ಇಲ್ಲ. ಆದ್ದರಿಂದ ಆ ಪರ್ವತ ಹೇಗೆ ಬಗ್ಗಿತೋ ಹಾಗೇ ಇರ್ತದೆ, ಅದರ ಬೆಳವಣಿಗೆ ನಿಂತು ಬಿಡ್ತದೆ. ಹೀಗೆ ಪರ್ವತದ ಬೆಳವಣಿಗೆಯನ್ನು ನಿಲ್ಲಿಸಿ ಸೂರ್ಯಚಂದ್ರರ ಗಮನವನ್ನು ಸುಗಮವಾಗಿ ಹೋಗುವಂತೆ ಮಾಡಿಕೊಟ್ಟಂತಹ ಕೀರ್ತಿ ಅಗಸ್ತ್ಯರಿಗೆ ಬರ್ತದೆ. ಮತ್ತೊಂದು ಪ್ರಸಂಗ, ಅಗಸ್ತ್ಯರು ಲೋಕೋಪಕಾರಿಯಾಗಿ ತಾವು ನಡೆದುಕೊಂಡದ್ದು, ವೃತ್ರಾಸುರ ಜಗತ್ತಿಗೆ ದೊಡ್ಡ
ಕಂಟಕನಾಗಿ ತಯಾರಾಗಿರ್ತಾನೆ. ಆ ವೃತ್ರಾಸುರನ ಜೊತೆಗೆ ಕಾಲೇಯರು ಅಂತ ಒಂದು ದಾನವರ ಗುಂಪು ಆ ವೃತ್ರಾಸುರನ ಜೊತೆಗೆ ಸೇರಿ ಬ್ರಾಹ್ಮಣರನ್ನು ಹಿಂಸೆ ಮಾಡುವಂತಹದ್ದು, ಬ್ರಾಹ್ಮಣರನ್ನು ಹತ್ಯೆ ಮಾಡುವಂತಹದ್ದು, ಗೋವುಗಳನ್ನು ಹತ್ಯೆ ಮಾಡುವಂತಹದ್ದು, ಋಷಿಗಳ ತಪಸ್ಸನ್ನು ನಾಶ ಮಾಡುವಂತಹದ್ದು, ಹೀಗೆ ಅನೇಕ ರೀತಿಯ ಹಿಂಸೆಗಳನ್ನು ಲೋಕಕ್ಕೆ, ಜಗತ್ತಿಗೆ ಆ ವೃತ್ರಾಸುರ ಮತ್ತು ವೃತ್ರಾಸುರನ ಸಂಗಡದವರೆಲ್ಲ ಕೊಡ್ತಾ ಇರ್ತಾರೆ. ಇದನ್ನು ಮನಗಂಡು ದಧೀಚಿ ಋಷಿಗಳ ಅಸ್ಥಿಯಿಂದ ತಯಾರು ಮಾಡಿದ ವಜ್ರಾಯುಧದಿಂದ ಇಂದ್ರ ಆ ವೃತ್ರಾಸುರನನ್ನು ಸಂಹಾರ ಮಾಡ್ತಾನೆ. ಯಾವಾಗ ವೃತ್ರಾಸುರ ಸಂಹಾರ ಆಗ್ತಾನೆ, ಅವನ ಜೊತೆಗಿದ್ದಂತಹ ಆ ಕಾಲೇಯರೆಂಬ ಗುಂಪು ಸಮುದ್ರದ ಒಳಗಡೆ ಹೋಗಿ ಅಡಗಿ ಕೂಳ್ತಾನೆ. ಅಡಗಿ ಕೂತು ಯಾರೂ ಇಲ್ಲದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ಋಷಿಗಳಿರುವ ವಾಸಸ್ಥಳಕ್ಕೆ ಬಂದು ಋಷಿಗಳನ್ನು ಕೊಂದು ಪುನಃ ಹೋಗಿ ಸಮುದ್ರದಲ್ಲಿ ಅಡಗಿ ಕೂಡ್ತಾ ಇರ್ತಾರೆ. ಎಲ್ಲ ದೇವತೆಗಳು, ಋಷಿಗಳು ಹೋಗಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ಈ ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ವ್ಯಕ್ತಿ ಅಗಸ್ತ್ಯರು, ಅಗಸ್ತ್ಯರಲ್ಲಿ ನೀವು ಹೋಗಿ ಬೇಡ್ರಿ ಅಂತ ಹೇಳಿದಾಗ ಅಗಸ್ತ್ಯರಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಗಸ್ತ್ಯರು ಆಗಲಿ ಅಂತ ಅವರಿಗೆ ಆಶ್ವಾಸನೆಯನ್ನು ನೀಡಿ ಆ ಸಮುದ್ರದ ಬಳಿ ಹೋಗಿ ಅವರನ್ನು ಕರೀತಾರೆ, ಹೊರಗೆ ಬರ್ರಿ ಅಂತ. ಹೊರಗೆ ಬರೋದಿಲ್ಲ. ನೀವು ಬರದೇ ಇದ್ದರೆ ಅಷ್ಟೇ ಹೋಯಿತು, ನಿಮ್ಮನ್ನು ಹೇಗೆ ಕರೆಸಬೇಕು ಅಂತ ನನಗೆ ಗೊತ್ತು ಅಂತ ಒಂದು ಉದ್ಧರಣೆಯ ನೀರನ್ನು ಕೇಶವಾಯ ಸ್ವಾಹ ಅಂತ ನಾವು ಆಪೋಷಣ ತೆಗೆದುಕೊಂಡ ಹಾಗೆ ಸಮಗ್ರ ಸಮುದ್ರದ ಜಲವನ್ನು ತಾವು ಆಪೋಷಣೆಯನ್ನು ತೆಗೆದುಕೊಂಡು ಬಿಡ್ತಾರೆ. ಅಲ್ಲಿ ಅಡಗಿ ಕೂತಂತಹ ಕಾಲೇಯರ ದಾನವರ ಗುಂಪು ದೇವತೆಗಳಿಗೆ ಕಾಣಿಸ್ತದೆ. ಅವರಿಬ್ಬರ ನಡುವೆ ಯುದ್ಧ ನಡೀತದೆ, ಕಾಲೇಯರ ದಮನ ಆಗ್ತದೆ. ಹೀಗೆ ಅಗಸ್ತ್ಯರು ವೃತ್ರಾಸುರನ ಕಡೆಯವರಾದಂತಹ ಕಾಲೇಯರ ಗುಂಪನ್ನು ನಾಶ ಮಾಡುವಲ್ಲಿ ದೊಡ್ಡ ಸಹಕಾರವನ್ನು ದೇವತೆಗಳಿಗೆ ನೀಡ್ತಾರೆ. ಈ ಎರಡು ಪ್ರಸಂಗಗಳನ್ನು ಋಷಿಗಳು ಅಗಸ್ತ್ಯರಲ್ಲಿ ನಿವೇದನೆ ಮಾಡಿಕೊಂಡು ಈ ವಾತಾಪಿ ಇಲ್ವೆಲ್ಲರೂ ಕೂಡ ಅದೇ ರೀತಿ ಇದ್ದಾರೆ. ಬ್ರಾಹ್ಮಣ ಹನನವನ್ನು ಮಾಡ್ತಾ ಇದ್ದಾರೆ. ಅವರು ಮಾಡುವ ಕೆಲಸ ಏನು ಅಂದರೆ ಬ್ರಾಹ್ಮಣರನ್ನು ಭೋಜನಕ್ಕೆ ಅಂತ ಕರೆಯೋದು. ಅವರಿಬ್ಬರಲ್ಲಿ ಇಲ್ವಲ ಅಣ್ಣ, ವಾತಾಪಿ ತಮ್ಮ. ಆ ಇಲ್ವಲ ಬ್ರಾಹ್ಮಣರನ್ನು ಭೋಜನಕ್ಕೆ ಕರೆಯೋದು. ವಾತಾಪಿ ತನ್ನ ಮಾಯಾಶಕ್ತಿಯಿಂದ ತಾನೊಂದು ಮೇಷವಾಗಿ, ಕುರಿಯಾಗಿ ತನ್ನನ್ನು ಪರಿಣಾಮಗೊಳಿಸಿಕೊಂಡು ತಾನು ಅಡಿಗೆಗೆ ಸಿದ್ಧನಾಗಿ ನಿಂತಿರೋದು. ಇಲ್ವಲ ಆ ಕುರಿಯನ್ನು ಕಡಿದು ಒಳ್ಳೆಯ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಆ ಬ್ರಾಹ್ಮಣರಿಗೆ ಬಡಿಸೋದು. ಬ್ರಾಹ್ಮಣರು ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು, ಆಹಾರವನ್ನು ತಿಂದ ನಂತರ ಇಲ್ವಲ ಹೇಳೋದು, ವಾತಾಪೇ ಬಹಿರಾಗಚ್ಛ ಅಂತ. ಅಷ್ಟು ಹೇಳಿದ ಕೂಡಲೇ ಆ ಬ್ರಾಹ್ಮಣರ ಹೊಟ್ಟೆಯನ್ನು ಒಡೆದು ವಾತಾಪಿ ತನ್ನ ಮೂಲ ರೂಪದಿಂದ ತಾನು ಹೊರಗೆ ಬರೋದು. ಹೀಗೆ ಅನೇಕ ವರ್ಷಗಳಿಂದ ಬ್ರಾಹ್ಮಣರನ್ನು ಕೊಲ್ತಾ ಬರ್ತಾ ಇರ್ತಾರೆ ಈ ವಾತಾಪಿ ಮತ್ತು ಇಲ್ವಲ ಎಂಬ ಇಬ್ಬರು ಕೆಟ್ಟ ನೀಚರಾದ ದಾನವ ಶ್ರೇಷ್ಠರು. ಇದನ್ನು ಅಗಸ್ತ್ಯರ ಬಳಿ ಅವರು, ಆ ಋಷಿಗಳು ಹೇಳಿಕೊಳ್ತಾರೆ. ಬ್ರಾಹ್ಮಣರು ಅಂತಂದರೆ ಅವರ ಮನಸ್ಸಿಗೆ ನೋಯಿಸಿದ್ರೇ ಬ್ರಹ್ಮಹತ್ಯಾ ಪಾಪ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂತಹದ್ದು ತಾವು ಪ್ರತ್ಯಕ್ಷವಾಗಿ ಬ್ರಹ್ಮಹತ್ಯಾ ಪಾಪವನ್ನು ಆ ವಾತಾಪಿ ಮತ್ತು ಇಲ್ವಲರು ಮಾಡ್ತಾ ಇದ್ದಾರೆ. ಮನಸ್ಸಿಗೆ ನೋಯಿಸಬಾರದು ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಮನೆಗೆ ಬಂದರೆ ಅವರಿಗೆ ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಮಾಡಿ ಅವರನ್ನು ಬೀಳ್ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಒಂದು ಪಕ್ಷ ಮನೆಗೆ ಬಂದ ಅತಿಥಿಗಳನ್ನು ಅವಮರ್ಯಾದೆ ಮಾಡಿದರೆ ಅಥವಾ ಅವರಿಗೆ ಏನು ದಾನ ದಕ್ಷಿಣೆಗಳನ್ನು ಕೊಡದೆ ಹಾಗೇ ನಾವು ಕಳಿಸಿದರೆ ಅವರು ಪ್ರತ್ಯಕ್ಷವಾಗಿ ಏನನ್ನು ತೆಗೆದುಕೊಂಡು ಹೋಗೋದಿಲ್ವಂತೆ, ಆದರೆ ಖಾಲಿ ಕೈಯಲ್ಲೂ ಹೋಗೋದಿಲ್ವಂತೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ವಾಪಿ ಕೂಪತಟಾಕಾದೋ ಗತಂ ಪಾತ್ರಂ ಜಲಾಶಯೇ ನಹಿ ರಿಕ್ತಂ ಸಮಾಯಾತಿ ಬ್ರಹ್ಮಪಾತ್ರಂ ತಥಾ ಸ್ಮೃತಂ. ನೀವು ಒಂದು ಬಾವಿಯಲ್ಲೋ ಅಥವಾ ಒಂದು ಸರೋವರದಲ್ಲೋ ಒಂದು ಪಾತ್ರೆಯನ್ನು ಹಾಕಿರಿ,
ಆ ನೀರಿನಲ್ಲಿ ಪಾತ್ರೆಯನ್ನು ಹಾಕಿದರೆ ಆ ಪಾತ್ರೆ ನೀರಿನ ಸಮೇತವಾಗಿಯೇ ಮೇಲೆ ಬರ್ತದೆ ಹೊರತು ನೀರಿಲ್ಲದೆ ಖಾಲಿ ಪಾತ್ರೆ ಮೇಲೆ ಬರೋದು ಅಂತಿಲ್ಲ. ಹಾಗೆ ಒಬ್ಬ ಬ್ರಾಹ್ಮಣ ಒಬ್ಬ ಶ್ರೋತ್ರಿಯನ ಗೃಹಸ್ಥನ ಮನೆಗೆ ಬಂದ ಅಂದರೆ ಅವನು ಏನಾದರೂ ದಾನ ದಕ್ಷಿಣೆಗಳನ್ನು ನೀಡಿದರೆ ಆ ದಾನ ದಕ್ಷಿಣೆಗಳನ್ನು ಸ್ವೀಕರಿಸಿ ತಾನು ಮಾಡಿದ ತಪಸ್ಸಿನ ಪುಣ್ಯವನ್ನು ಆ ಗೃಹಸ್ಥನಿಗೆ ಧಾರೆ ಎರೆದು ತಾನು ಮುಂದೆ ನಡೀತಾನೆ. ಇಲ್ಲದೆ ಹೋದರೆ ಆ ಗೃಹಸ್ಥ ಮಾಡಿದ ಪುಣ್ಯವನ್ನು ತೆಗೆದುಕೊಂಡು ಹೋಗ್ತಾನೆ. ಒಟ್ಟಾರೆ ಖಾಲಿ ಕೈಯಲ್ಲಂತೂ ಹೋಗೋದಿಲ್ಲ. ಹೀಗೆ ಬ್ರಾಹ್ಮಣರ ಮಹತ್ವವನ್ನು ಶಾಸ್ತ್ರಗಳಲ್ಲಿ ವಿಶೇಷವಾಗಿ ನಿರೂಪಣೆ ಮಾಡಿದ್ದಾರೆ. ಅಂತಹ ಬ್ರಾಹ್ಮಣರನ್ನು ಇವರು ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೇನೆ ಹತ್ಯೆಯನ್ನು ಮಾಡ್ತಾ ಇರ್ತಾರೆ. ಇದನ್ನು ಮನಗಂಡು ಬಹಳ ದುಃಖಗೊಂಡು ಅಗಸ್ತ್ಯರು ಅವರ ಮನೆಗೆ ಹೋಗಿ ತಾವು ಒಂದು ಉಪಾಯವನ್ನು ಮಾಡ್ತಾರೆ. ಉಪಾಯವನ್ನು ಮಾಡಿ 4 ಮಂದಿ, 3 ರಾಜರು ಮತ್ತು ಅಗಸ್ತ್ಯರು 4 ಮಂದಿಯೂ ಊಟಕ್ಕೆ ಕೂತಿದ್ದಾರೆ. ಇಲ್ವಲನಿಗೆ ಸಂಶಯ ಬರ್ತದೆ, ಅಗಸ್ತ್ಯರು ಬ್ರಹ್ಮಜ್ಞಾನಿಗಳು, ಇವರಿಗೆ ನಮ್ಮ ಬಗ್ಗೆ ತಿಳಿದಿದೆಯೋ ಏನೋ, ನಮ್ಮ ದುಷ್ಕೃತ್ಯ ಇವರಿಗೆ ತಿಳಿದಿದೆಯೋ ಏನೋ ಅಂತ ಒಂದು ಸಂಶಯ ಬರ್ತದೆ. ಆದರೆ ಅವರ ಸಂಶಯ ಗಟ್ಟಿಯಾಗದಂತೆ ಅಗಸ್ತ್ಯರು ನೋಡಿಕೊಳ್ಳುತ್ತಾರೆ. ಅವನು ಎಂದಿನಂತೆ ವಾತಾಪಿ ಮೇಷವಾಗಿದ್ದಾನೆ, ಅವನನ್ನು ಕಡಿದು ಭಕ್ಷ್ಯಭೋಜ್ಯವನ್ನು ತಯಾರು ಮಾಡಿದ್ದಾನೆ ಇಲ್ವಲ, ಅದೆಲ್ಲವನ್ನ ತಂದು ಅಗಸ್ತ್ಯರ ಎದುರಿಗೆ ಇಟ್ಟರೆ ಅಗಸ್ತ್ಯರೇ ಅದೀಷ್ಟನ್ನು ಖಾಲಿ ಮಾಡ್ತಾರೆ. ಒಂದು ಹನಿಯೂ ಕೂಡ ಆ ರಾಜರಿಗೆ ಕೊಡೋದಿಲ್ಲ. ಇಲ್ವಲನು ಕೂಡ ನಾವು ಇಷ್ಟು ದಿವಸ ಮಾಡಿಕೊಂಡು ಬಂದದ್ದೇ ಬ್ರಾಹ್ಮಣ ಹತ್ಯೆ, ಒಬ್ಬ ಬ್ರಹ್ಮರ್ಷಿಯ ಹತ್ಯೆ ಇವತ್ತು ಮಾಡಿದ ಭಾಗ್ಯ ನಮಗೆ ಸಿಗ್ತದೆ ಅಂತ ಸಂತೋಷದಿಂದ ಎಲ್ಲವನ್ನು ಬಡಿಸಿದ್ದಾನೆ. ಎಲ್ಲ ಬಡಿಸಿದ ಮೇಲೆ ಒಮ್ಮೆ ತೇಗ್ತಾರಂತೆ ಅಗಸ್ತ್ಯರು. ಚೆನ್ನಾಗಿ ಊಟ ಆಗಿದೆ ಅಂತ ಇಲ್ವಲ ತೀರ್ಮಾನ ಮಾಡಿ ವಾತಾಪೇ ಬಹಿರಾಗಚ್ಛ ಅಂತ ಎಂದಿನಂತೆ ಕರೆದಿದ್ದಾನೆ. ಕರೆದರೆ ವಾತಾಪಿಯೂ ಇಲ್ಲ, ಯಾರೂ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅಗಸ್ತ್ಯರಲ್ಲಿ ಕೇಳ್ತಾನೆ, ಎಲ್ಲಿದ್ದಾನೆ ವಾತಾಪಿ, ಹೊರಗೆ ಬರ್ತಾ ಇಲ್ವಲ್ಲ ಅಂತ. ಆಗ ಅಗಸ್ತ್ಯರು ಹೇಳ್ತಾರೆ, ನಿಮ್ಮನ್ನು ದಮನ ಮಾಡಲಿಕ್ಕೆ ಅಂತಲೇ ನಾನು ಬಂದದ್ದು, ನಿಮ್ಮ ಎಲ್ಲ ದುಷ್ಕೃತ್ಯಗಳನ್ನು ನಾನು ಅರಿತಿದ್ದೇನೆ. ಇನ್ನು ಮುಂದೆ ವಾತಾಪಿಯ ಆಸೆಯನ್ನು ಇಟ್ಟುಕೊಳ್ಳಬೇಡ, ಅವನು ಜೀರ್ಣ ಆಗಿ ಹೋಗಿದ್ದಾನೆ ಅಂತ ಹೇಳಿದಾಗ ಇಲ್ವಲನಿಗೆ ಎಲ್ಲಿಲ್ಲದ ಹೆದರಿಕೆ ಪ್ರಾರಂಭ ಆಗ್ತದೆ. ತತ್ಕ್ಷಣ ಅವರ ಕಾಲಿಗೆ ಬಿದ್ದು ಏನು ಬೇಕು ನಿಮಗೆ ಅಂತ ಕೇಳಿದಾಗ ಅಗಸ್ತ್ಯರು ಯಾವ ಕಾರಣಕ್ಕಾಗಿ ಬಂದಿದ್ರೋ ತಮಗೆ ಬೇಕಾದ ದ್ರವ್ಯದ ನಿವೇದನೆಯನ್ನು ಮಾಡ್ತಾರೆ, ಹಣದ ನಿವೇದನೆಯನ್ನು ಮಾಡ್ತಾರೆ. ಅದರಂತೆ ತನ್ನಲ್ಲಿದ್ದ ಎಲ್ಲ ಹಣ ಮತ್ತು ದ್ರವ್ಯಗಳನ್ನು ಕೊಟ್ಟು ನನ್ನ ಪ್ರಾಣ ಉಳಿಸಿಕೊಂಡರೆ ಸಾಕು, ಇವರು ಇಲ್ಲಿಂದ ಹೋದರೆ ಸಾಕು ಅಂತ ಅವರನ್ನು ಕಳಿಸುವ ಪ್ರಯತ್ನದಲ್ಲಿ ಇಲ್ವಲ ಇರ್ತಾನೆ. ಎಲ್ಲವನ್ನು ತೆಗೆದುಕೊಂಡು ಅಗಸ್ತ್ಯರು ಮುಂದೆ ನಡೆದಿದ್ದಾರೆ. ಮುಂದೆ ನಡೀತಾ ಇದ್ದಾರೆ. ಹಿಂದೆಯಿಂದ ಇವರನ್ನು ಕೊಂದು ಬಿಡೋಣ, ನಾನು ಕೊಟ್ಟ ಎಲ್ಲ ದ್ರವ್ಯವನ್ನು ಪುನಃ ಹಿಂಪಡೆಯೋಣ ಅಂತ ಹಿಂದೆಯಿಂದ ಕೊಲ್ಲಲಿಕ್ಕೆ ಅಂತ ಬರ್ತಾನೆ. ತಮ್ಮ ತಪಸ್ಸಿನ ಶಕ್ತಿಯಿಂದ ಒಮ್ಮೆ ಅವನನ್ನು ನೋಡ್ತಾರೆ, ಅಲ್ಲಿಯೇ ಸುಟ್ಟು ಇಲ್ವಲ ಬೂದಿಯಾಗಿದ್ದಾನೆ. ಹೀಗೆ ಲೋಕಕಂಟಕರಾದಂತಹ ಕಾಲೇಯರು, ಲೋಕಕಂಟಕರಾದಂತಹ ವಾತಾಪಿ ಇಲ್ವಲರು ಇವರೆಲ್ಲರನ್ನ ದಮನ ಮಾಡಿ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡಿದಂತಹ ಬ್ರಹ್ಮರ್ಷಿಗಳಾದಂತಹ ಅಗಸ್ತ್ಯರ ವರ್ಣನೆಯನ್ನು ಒಂದೇ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಕಟ್ಟುಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಸರಣಿಯ ಈ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ.